ಬ್ರೇಕಪ್ ಇಂದ ಡಿಪ್ರೆಷನ್ ಹೋಗಿರ್ತಾರೆ. ಯೋಚನೆಯಿಂದ ಇನ್ನೊಂದು ಯೋಚನೆಯಿಂದ ಮತ್ತೊಂದು ಯೋಚನೆ, ಇದೇ ಥರ ಒಂದು ಲೂಪ್ ಕ್ರಿಯೇಟ್ ಆಗಿರುತ್ತೆ ಮೈಂಡಲ್ಲಿ. ಸೊ ಆ ಲೂಪ್ ಯಾವಾಗಲೂ ರನ್ ಆಗ್ತಾ ಇರುತ್ತೆ ಮತ್ತು ನೆಗೆಟಿವ್ ಸೈಡ್ ಆಫ್ ದ ಲೈಫಿಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಆ ಲೂಪ್ ಆಫ್ ಥಾಟ್ಸಿನ ರಿಪಿಟೇಷನ್ ನಡೀತಾ ಇರುತ್ತಲ್ಲ, ಆ ರಿಪಿಟೇಷನ್ ಒಳಗಡೆ ನಾವು ಯಾವಾಗ ಸಿಕ್ಕಾಕೋತೀವಿ, ದ್ಯಾಟ್ ಈಸ್ ಕಾಲ್ಡ್ ಟ್ರಾಪ್. ತಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾರೆ, ಅವರಿಗೆ ತಮ್ಮ ಮನಸ್ಸು ಬೆಸ್ಟ್ ಫ್ರೆಂಡ್. ಆದರೆ ಯಾರು ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿಲ್ಲ ಅವರಿಗೆ ವರ್ಸ್ಟ್ ಎನಿಮಿ, ಅಂದರೆ ಹಿತಶತ್ರು ಅಂತ. ನಾವು ಮನಸ್ಸನ್ನು ನಿಯಂತ್ರಿಸ್ತಾ ಇಲ್ಲ, ಅದ್ರ ಬದಲಾಗಿ ಮನಸ್ಸೇ ನಮ್ಮನ್ನು ನಿಯಂತ್ರಿಸ್ತಾ ಇದೆ. ಇವನ್ ನಮ್ಮ ಗುರುಕುಲಗಳಲ್ಲಿ ಟೀಚ್ ಮಾಡ್ತಾ ಇದ್ದಿದ್ದೆ ಹೌ ಟು ಕಂಟ್ರೋಲ್ ದ ಮೈಂಡ್. ಅದೇ ಫಸ್ಟ್ ಎಜುಕೇಷನ್. ಸ್ಪಿರಿಚುಯಾಲಿಟಿ ಅಥವಾ ಆಧ್ಯಾತ್ಮಿಕತೆಯ ಫಸ್ಟ್ ಲೆಸನ್ ಬಂದು ನೆವರ್ ಎವರ್ ಟ್ರಸ್ಟ್ ಯುವರ್ ಮೈಂಡ್ ಅಂತ. ಡಿಪ್ರೆಷನಲ್ಲಿ ಇದ್ದವರೆಲ್ಲ ಸೂಸೈಡ್ ಮಾಡ್ಕೊತಾರೆ ಅಂತಲ್ಲ, ಆದರೆ ಸೂಸೈಡ್ ಮಾಡ್ಕೊಳ್ಳೋ ತುಂಬ ಜನ ಡಿಪ್ರೆಷನ್ನಲ್ಲಿ ಇದ್ದವ್ರೆ. ನಾವು ತುಂಬ ಸಲ ಕೇಳಿದ್ದೀವಿ, ನನಗೆ ಯಾವುದಿದು ತಾಪತ್ರಯ ಬಂತು ಅಂತ. ನಾವು ಮರಗಡೆಗಳಲ್ಲ, ನಾವು ಮನುಷ್ಯರು ಅಂದಮೇಲೆ ಈ ಎಮೋಷನ್ಸ್ ಇದ್ದೇ ಇರುತ್ತೆ. ಎಲ್ಲ ಕೂಡ ಇಲ್ಲಿ ಟೆಂಪರರಿ, ನಿನ್ನ ಪ್ರಾಬ್ಲಮ್ ಕೂಡ ಟೆಂಪರರಿ. ಎಂಟಿ ಮೈಂಡ್ ಇಸ್ ಅ ಡೆವಿಲ್ ವರ್ಕ್ಶಾಪ್ ಅಂತ, ಅಂದರೆ ಖಾಲಿ ತಲೆ ಭೂತದ ಮನೆ. ಅಟ್ಲೀಸ್ಟ್ ಫಾರ್ ಸಮ್ ಟೈಮ್ ನಾವೇನು ಮಾಡ್ತಾ ಇದ್ದೀವಿ, ಈ ಮೈಂಡ್ನ ಬೇರೆ ಯೋಚನೆಯಿಂದ ಭಗವಂತನ ಯೋಚನೆಗೆ ತಿರುಗಿಸ್ತಾ ಇದ್ದೀವಿ. ಅದು ಇವಾಗ ಮನಸ್ಸು ಹಾಳಾಗಿದೆ, ಅಂದರೆ ಮನಸ್ಸಿಗೆ ಡಿಸೀಸ್ ಬಂದಿದೆ ಅಂದರೆ ನಾವು ಅಂದರೆ ಮನದ ಹಾಸ್ಪಿಟಲ್ ಮಂದಿರಕ್ಕೆ ಹೋಗಬೇಕು. ನಿಮಗೆ ಈ ಮೈಂಡ್ ಒಂಥರ ಥಾಟ್ ಜನರೇಟಿಂಗ್ ಫ್ಯಾಕ್ಟ್ರಿ. ಇದರಲ್ಲಿ 60,000ದಿಂದ 70,000 ಥಾಟ್ಸ್ ಬರುತ್ತಂತೆ. ಅದರಲ್ಲಿ 90% ನೆಗೆಟಿವ್ ಇರುತ್ತೆ. ಅದಕ್ಕೆ ಎವ್ರಿ ಥಾಟ್ನ ಬಿಲೀವ್ ಮಾಡೋದು ಶತಮೂರ್ಖತನ. ಭಗವದ್ಗೀತಾ ರೀಡಿಂಗ್. ಬಿಫೋರ್ ಡಿಪ್ರೆಷನ್ ಸೇಮ್ ಅರ್ಜುನ, ಆಫ್ಟರ್ ಡಿಪ್ರೆಷನ್ ಸೇಮ್ ಅರ್ಜುನ. ಬಟ್ ಬದಲಾಗಿದ್ದೇನೋ ಅವನ ಮನಸ್ಸು. ಹೇಗೆ ಬದಲಾಯಿತು? ಕೃಷ್ಣನ ಮಾತು, ಅಂದರೆ ಈ ಭಗವದ್ಗೀತೆಯಿಂದ. ಕನಕದಾಸರು ಹೇಳ್ತಾರೆ, ಏಸು ಕಾಯಂಗಾಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತೆಲ್ಲ. ಪುರಂದರದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಕೆಡಿಸಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ.